ನಮಸ್ಕಾರ. ಸೂರ್ಯ ಬೀಜಮಂತ್ರ ಇದರ ಶಕ್ತಿಯ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ, ಜೀವನದಲ್ಲಿ ಎಲ್ಲರಿಗೂ ಒಂದು ಬೆಳಕು ಬೇಕು ಅಲ್ವಾ? ಆದ್ರೆ ಕೆಲವೊಂದ್ಸಲ ಆ ಬೆಳಕು ಎಲ್ಲೋ ಕಮ್ಮಿ ಆಗ್ತಿದೆ, ಮಂಕಾಗ್ತಿದೆ ಅಂತ ಅನ್ಸ್ಬಿಡುತ್ತೆ. ಹಾಗಾದ್ರೆ ನಮ್ಮೊಳಗಿನ ಆ ಬೆಳಕನ್ನ ಮತ್ತೆ ಹೆಚ್ಚಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಒಂದು ಹಳೆಯ ಆದ್ರೆ ತುಂಬಾನೇ ಪವರ್ಫುಲ್ ಆದ ವಿಧಾನ ಇದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಮ್ಮೆ ಹೀಗನಿಸ್ತಾ ಆತ್ಮವಿಶ್ವಾಸ ಎಲ್ಲೋ ಕಡಿಮೆ ಆಗ್ತಿದ್ಯಾ ಅಂತ ಏನಾದ್ರೂ ಮಾಡೋಕ್ ಹೋದ್ರೆ ಸಣ್ಣಪುಟ್ಟ ವಿಷಯಕ್ಕೂ ಒಂದ್ ರೀತಿ ಹಿಂಜರಿಕೆ, ಒಂದು ಭಯ ಕಾಡ್ತಿದ್ಯಾ? ಅಥವಾ ಕೆಲಸ ಹುಡುಕಿ ಸಾಕಾಗ್ ಹೋಗಿದ್ಯಾ? ಮುಖ್ಯವಾಗಿ ಸರ್ಕಾರಿ ಕೆಲ್ಸ ಸಿಗ್ಬೇಕು ಅಂತ ಪ್ರಯತ್ನ ಪಡೋರಿಗೆ ಅಡೆತಡೆಗಳು ಜಾಸ್ತಿ ಆಗ್ತಿದ್ಯಾ? ಎಷ್ಟೇ ಪ್ರಯತ್ನ ಪಟ್ರೂ ಯಾಕೋ ಕೈಗೆ ಬರ್ತಿಲ್ಲ ಅಂತ ಅನಿಸ್ತಿದ್ಯಾ? ಇನ್ನು ಒಂದು ಮುಖ್ಯವಾದ ವಿಷಯ, ತಂದೆಯ ಜೊತೆಗಿನ ಸಂಬಂಧ ಏನಾದ್ರೂ ಸ್ವಲ್ಪ ದೂರ ಆಗ್ತಿದ್ಯಾ? ಮಾತುಕತೆ ಮೊದಲಿದ್ದ ಹಾಗೆ ಇಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೌದು ಅಂತ ಮನ್ಸಲ್ ಬರ್ತಿದ್ರೆ ಬಹುಶಃ ಇದರ ಹಿಂದಿನ ಕಾರಣ ಜ್ಯೋತಿಷ್ಯದಲ್ಲಿ ಎಲ್ಲೋ ಅಡಗಿರಬಹುದು. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಬೆಳಿಗ್ಗೆ ಸೂರ್ಯನೇ ಹುಟ್ಲಿಲ್ಲ ಅಂದ್ರೆ ಈ ಜಗತ್ತು ಹೇಗಿರುತ್ತೆ? ಯೋಚ್ನೆ ಮಾಡಿದ್ರೇನೆ ಒಂಥರ ಆಗುತ್ತೆ ಅಲ್ವಾ? ಎಲ್ಲಾ ಕಡೆ ಕತ್ಲೆ, ಚಳಿ, ಜೀವನನೇ ನಿಂತೋದ ಹಾಗೆ. ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳತ್ತೆ ಅಂದ್ರೆ ನಮ್ಮ ಜೀವನ ಕೂಡ ಹಾಗೇನೆ. ನಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ಏನಾದ್ರೂ ದುರ್ಬಲವಾಗಿದ್ರೆ ಜೀವನದಲ್ಲೂ ಒಂದು ರೀತಿ ಕತ್ತಲೆ ಕವಿದ ಹಾಗೆ ಆಗತ್ತೆ. ಅಡೆತಡೆಗಳು, ಉತ್ಸಾಹ ಇಲ್ದೇ ಇರೋದು ಇದೆಲ್ಲ ಜಾಸ್ತಿ ಆಗತ್ತೆ. ಸರಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಬನ್ನಿ. ಇಲ್ಲಿ ನೋಡಿಯೇ, ಒಂದು ಕಡೆ ಸೂರ್ಯ ಬಲವಾಗಿದ್ರೆ ಏನಾಗತ್ತೆ, ಇನ್ನೊಂದು ಕಡೆ ದುರ್ಬಲವಾಗಿದ್ರೆ ಏನಾಗತ್ತೆ ಅಂತ. ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಆ ವ್ಯಕ್ತಿಯಲ್ಲಿ ನಾಯಕತ್ವದ ಗುಣಗಳು ಎದ್ದು ಕಾಣುತ್ತೆ, ಜನರಿಂದ ಗೌರವ ಸಿಗತ್ತೆ, ಆತ್ಮವಿಶ್ವಾಸವಂತೂ ತುಂಬಿ ತುಳುಕತ್ತೆ. ಅವರ ಮಾತಲ್ಲೇ ಒಂದು ಗತ್ತು, ಒಂದು ತೂಕ ಇರತ್ತೆ. ಅದೇ ಸೂರ್ಯ ವೀಕ್ ಆಗಿದ್ರೆ ತಂದೆ ಜೊತೆ ಸದಾ ಮನಸ್ತಾಪ, ಸರ್ಕಾರಿ ಕೆಲ್ಸಗಳಲ್ಲಿ ವಿಘ್ನಗಳು, ಕಣ್ಣಿನ ಸಮಸ್ಯೆಗಳು ಮತ್ತೆ ಶರೀರದಲ್ಲಿ ಎನರ್ಜಿನೇ ಇಲ್ದ ಹಾಗೆ ಯಾವಾಗ್ಲೂ ಒಂದ್ ರೀತಿ ನಿರುತ್ಸಾಹ. ಹಾಗಾದ್ರೆ ಈ ದುರ್ಬಲ ಸೂರ್ಯನನ್ನ ಬಲ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಅದಕ್ಕೆ ಒಂದು ತುಂಬಾನೇ ಶಕ್ತಿಶಾಲಿಯಾದ ಪರಿಹಾರ ಇದೆ. ಅದೇ ಸೂರ್ಯ ಬೀಜ ಮಂತ್ರ. ಇದು ನಮ್ಮೊಳಗಿನ ಸೂರ್ಯನ ಶಕ್ತಿಯನ್ನ ಜಾಗೃತಗೊಳಿಸೋ ಒಂದು ಅದ್ಭುತವಾದ ಕೀಲಿ ಇದ್ದ ಹಾಗೆ. ಈ ಮಂತ್ರವನ್ನ ಒಮ್ಮೆ ಗಮನವಿಟ್ಟು ಕೇಳಿ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಇದು ಬರೀ ಶಬ್ದಗಳ ಗುಂಪು ಅಲ್ಲ. ಇದು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ತನ್ನೊಳಗೆ ಇಟ್ಟುಕೊಂಡಿರುವ ಒಂದು ಪವಿತ್ರ ಮಂತ್ರ. ಈ ಮಂತ್ರದಲ್ಲಿ ಹ್ರಾಂ, ಹ್ರೀಂ, ಹ್ರೌಂ ಅಂತ ಇದೆಯಲ್ಲ, ಇವನ್ನ ಬೀಜಾಕ್ಷರಗಳು ಅಂತ ಕರೀತಾರೆ. ಹೆಸರೇ ಹೇಳೋ ಹಾಗೆ ಇವು ಬೀಜಗಳಿದ್ದಂತೆ. ಈ ಶಬ್ದಗಳನ್ನ ಉಚ್ಚರಿಸಿದಾಗ ಆಗೋ ವೈಬ್ರೇಷನ್ಸ್ ಅಂದ್ರೆ ಆ ಕಂಪನಗಳು ನಮ್ಮ ದೇಹದಲ್ಲಿರೋ ಶಕ್ತಿ ಕೇಂದ್ರಗಳನ್ನ ಅಂದ್ರೆ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿ ಸೂರ್ಯನ ತೇಜಸ್ಸನ್ನ ನಮ್ಮೊಳಗೆ ಜಾಗೃತಗೊಳಿಸುತ್ತೆ. ಹಾಗಾದ್ರೆ ಈ ಮಂತ್ರವನ್ನ ಯಾವಾಗ ಹೇಳಬೇಕು? ಸೂರ್ಯೋದಯದ ಸಮಯ ಇದಕ್ಕೇ ಹೇಳಿ ಮಾಡಿಸಿದ್ದು. ಯಾಕಂದ್ರೆ ಆ ಹೊತ್ತಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಮ್ಮ ಮನಸ್ಸು ಎಲ್ಲವೂ ತುಂಬಾನೇ ಶಾಂತವಾಗಿರುತ್ತೆ. ಆಗ ಈ ಮಂತ್ರವನ್ನ ಜಪಿಸಿದ್ರೆ ನಮ್ಮ ಒಳಗಿನ ಶಕ್ತಿ ಪ್ರಕೃತಿಯ ಶಕ್ತಿಯ ಜೊತೆ ಸುಲಭವಾಗಿ ಒಂದಾಗುತ್ತೆ. ಸರಿ, ಈ ಮಂತ್ರದಿಂದ ಆಗೋ ಅದ್ಭುತವಾದ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಏನು ಅಂತ ಈಗ ನೋಡೋಣ. ಅಂದ್ರೆ ನಿಜ ಜೀವನದಲ್ಲಿ ಇದು ಯಶಸ್ಸಿಗೆ ಹೇಗೆ ದಾರಿ ಮಾಡಿಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೆರಿಯರ್ ವಿಷಯದಲ್ಲಿ. ಮುಖ್ಯವಾಗಿ ಯಾರೆಲ್ಲ ಸರ್ಕಾರಿ ಕೆಲ್ಸಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅಥವಾ ದೊಡ್ಡ ದೊಡ್ಡ ಹುದ್ದೆ, ಲೀಡರ್ಶಿಪ್ ರೋಲ್ಗಳನ್ನ ಬಯಸುತ್ತಿದ್ದಾರೋ ಅವರಿಗಿದು ತುಂಬಾನೇ ಸಹಾಯ ಮಾಡುತ್ತೆ. ಇದ್ರಿಂದ ಮಾತಲ್ಲಿ ಒಂದು ದೃಢತೆ ಬರುತ್ತೆ. ಇಂಟರ್ವ್ಯೂ ಅಂದ್ರೆ ಆಗೋ ಭಯ ಕಡಿಮೆ ಆಗತ್ತೆ. ಅಷ್ಟೇ ಅಲ್ಲ, ಮುಖದಲ್ಲೂ ಒಂದು ವಿಶೇಷವಾದ ತೇಜಸ್ಸು ಕಾಣಿಸ್ಕೊಳ್ಳುತ್ತೆ. ಆಗ ಜನ ಕೂಡ ಮಾತನ್ನ ಗಂಭೀರವಾಗಿ ತಗೊಳ್ತಾರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಇಲ್ಲೂ ಇದರ ಲಾಭ ಸಾಕಷ್ಟಿದೆ. ಸೂರ್ಯನನ್ನ ನಮ್ಮ ಕಣ್ಣುಗಳ ಕಾರಕ ಅಂತಾರೆ. ಹಾಗಾಗಿ ಈ ಮಂತ್ರ ದೃಷ್ಟಿಶಕ್ತಿ ಹೆಚ್ಚಾಗೋಕೆ ಸಹಾಯ ಮಾಡುತ್ತೆ. ದೇಹದಲ್ಲಿರೋ ಸೋಮಾರಿತನ, ಆಲಸ್ಯವನ್ನೆಲ್ಲ ಓಡಿಸಿ ಪ್ರತಿದಿನದ ಕೆಲ್ಸಕ್ಕೆ ಬೇಕಾದ ಉತ್ಸಾಹ, ಎನರ್ಜಿಯನ್ನ ಕೊಡುತ್ತೆ. ಮುಖದಲ್ಲಿ ಒಂದು ನೈಸರ್ಗಿಕವಾದ ಕಾಂತಿ ಅಂದ್ರೆ ಹೊಳಪು ಕೂಡ ಬರಕ್ಕೆ. ರಿಲೇಶನ್ಶಿಪ್ಸ್ ಅಂದ್ರೆ ಸಂಬಂಧಗಳ ಬಗ್ಗೆ ಮಾತಾಡೋದಾದ್ರೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನ ತಂದೆಯ ಕಾರಕ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಈ ಮಂತ್ರದಿಂದ ತಂದೆಯ ಜೊತೆಗಿನ ಸಂಬಂಧ ಸುಧಾರಿಸ್ತೆ. ತಂದೆ ಮಕ್ಕಳ ನಡುವೆ ಒಂದು ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸ್ ಆಗತ್ತೆ. ಕೆಲವೊಮ್ಮೆ ನನ್ನನ್ನ ಯಾರು ಗಣನೆಗೆ ತಗೊಳ್ತಿಲ್ಲ ಅನ್ನೋ ಭಾವನೆ ಕಾಡುತ್ತಲ್ಲ, ಯಾವಾಗ ನಮ್ಮೊಳಗಿನ ಸೂರ್ಯ ಸ್ಟ್ರಾಂಗ್ ಆಗ್ತಾನೋ ಆಗ ಇಡೀ ಜಗತ್ತೇ ನಮ್ಮ ಕಡೆಗೆ ತಿರುಗಿ ನೋಡೋ ಹಾಗೆ ಆಗತ್ತೆ. ಓಕೆ, ಇದೆಲ್ಲ ಸರಿ.
ಆದ್ರೆ ಈ ಬದಲಾವಣೆ ಕಾಣಿಸೋಕೆ ಎಷ್ಟು ದಿನ ಬೇಕು? ಕನಿಷ್ಠ ಅಂದ್ರೂ 21 ದಿನಗಳು. ಹೌದು, ನಿರಂತರವಾಗಿ 21 ದಿನಗಳ ಕಾಲ ಇದನ್ನ ಪಾಲಿಸಬೇಕು. ಇದು ತುಂಬಾ ದೊಡ್ಡ ಗುರಿಯೇನಲ್ಲ, ಖಂಡಿತ ಸಾಧಿಸಬಹುದು. ಈ 21 ದಿನಗಳಲ್ಲಿ ಖಂಡಿತ ಒಂದು ಪಾಸಿಟಿವ್ ಬದಲಾವಣೆ ಕಾಣೋಕೆ ಶುರುವಾಗುತ್ತೆ. ಸರಿ, ಇದರ ಲಾಭಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಇದನ್ನ ಪಠಿಸೋಕೆ ಸರಿಯಾದ ವಿಧಾನ ಯಾವುದು ಅನ್ನೋದನ್ನ ನೋಡೋಣ. ಚಿಂತೆ ಬೇಡ, ತುಂಬಾನೇ ಸರಳವಾದ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದು. ಕೇವಲ 4 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಸೂರ್ಯ ಹುಟ್ಟೋ ಟೈಮ್ನಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ. ಎರಡನೇದು, ಒಂದು ತಾಮ್ರದ ಪಾತ್ರೆಯಲ್ಲಿ ನೀರ್ ತಗೊಂಡು ಸೂರ್ಯನಿಗೆ ಅರ್ಘ್ಯ ಕೊಡಿ. ಮೂರನೇದು, ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಮಂತ್ರವನ್ನ 11, 21 ಅಥವಾ ಅನುಕೂಲಕ್ಕೆ ತಕ್ಕಂತೆ 108 ಸಾರಿ ಜಪಿಸಿ. ಕೊನೆಯದಾಗಿ ಮತ್ತು ತುಂಬಾನೇ ಮುಖ್ಯವಾಗಿ, ಇದನ್ನ ಕನಿಷ್ಠ 21 ದಿನಗಳ ಕಾಲ ತಪ್ಪದೇ ನಿರಂತರವಾಗಿ ಮಾಡಿ. ಒಂದು ವಿಷಯವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನಿಜವಾದ ರಿಸಲ್ಟ್ ಸಿಗೋದು ಯಾವಾಗ ಅಂದ್ರೆ ಭಕ್ತಿ ಜೊತೆಗೆ ಶಿಸ್ತು ಅಂದ್ರೆ ಕನ್ಸಿಸ್ಟೆನ್ಸಿ ಸೇರಿದಾಗ ಮಾತ್ರ. ಭಕ್ತಿ ಮತ್ತು ನಿಯಮಿತವಾದ ಅಭ್ಯಾಸ ಇವೆರಡೂ ಸೇರಿದಾಗ ಅದ್ಭುತವಾದ ಫಲ ಸಿಕ್ಕೇ ಸಿಗುತ್ತೆ. ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇದು ಕೇವಲ ಒಂದು ಮಂತ್ರ, ಒಂದು ಪೂಜೆ ಅಷ್ಟೇ ಅಲ್ಲ. ಇದು ನಮ್ಮೊಳಗಿನ ಬೆಳಕನ್ನ ನಾವೇ ಹುಡುಕ್ಕೊಳ್ಳೋ ಒಂದು ದಾರಿ. ಯಾವತ್ತೂ ಸೋಲನ್ನೇ ಒಪ್ಪಿಕೊಳ್ಳದ ಆ ಸೂರ್ಯನನ್ನ ನಮ್ಮೊಳಗೆ ಎಬ್ಬಿಸೋ ಒಂದು ಪ್ರಕ್ರಿಯೆ. ಇಲ್ಲಿರೋ ಮಾತನ್ನ ಒಮ್ಮೆ ಗಮನಿಸಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೂರ್ಯ ಪ್ರತಿದಿನ ತಪ್ಪದೇ ಉದಯಿಸ್ತಾನೆ. ಅವನು ಯಾವತ್ತೂ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ. ಎಷ್ಟೇ ಕಪ್ಪು ಮೋಡಗಳು ಅಡ್ಡ ಬಂದ್ರೂ ಆ ಮೋಡದ ಹಿಂದೆ ಅವನು ಬೆಳಕುತ್ತಾ ಇದ್ದೇ ಇರ್ತಾನೆ. ಅವನ ಶಕ್ತಿ ಕಡಿಮೆ ಆಗೋದಿಲ್ಲ. ಈ ಸೂರ್ಯ ಬೀಜ ಮಂತ್ರ ನಮ್ಮೊಳಗಿನ ಆ ಸೂರ್ಯನನ್ನ ಜಾಗೃತಗೊಳಿಸೋಕೆ ಇರೋ ಕೀಲಿ. ಒಮ್ಮೆ ನಮ್ಮ ಆತ್ಮವಿಶ್ವಾಸ ಅನ್ನೋ ಸೂರ್ಯ ಫಳಫಳ ಅಂತ ಹೊಳೆಯೋಕ್ ಶುರು ಮಾಡಿದ್ರೆ ಆಮೇಲೆ ನಮ್ಮನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾವುದರಿಂದಲೂ ಸಾಧ್ಯವಿಲ್ಲ. ಹಾಗಾದ್ರೆ ತಮ್ಮೊಳಗಿನ ಆ ಸೂರ್ಯನನ್ನ ಜಾಗೃತಗೊಳಿಸೋಕೆ ಮನಸ್ಸು ಸಿದ್ಧವಾಗಿದ್ಯಾ? ಜೀವನಕ್ಕೆ ಒಂದು ಹೊಸ ಬೆಳಕನ್ನ ತರೋಕೆ ಸಿದ್ಧವಾಗಿದ್ಯಾ? ಈ ಪ್ರಶ್ನೆಯನ್ನ ಮುಂದಿಟ್ಟು ಈ ವಿವರಣೆಯನ್ನ